ಹಲೋ, ಯಾರು? ಹ್ಯಾಪಿ ಬರ್ತ್ಡೇ ಕಣೋ. ಥ್ಯಾಂಕ್ ಯು. ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಇದ್ಯಾರ ನಂಬರು? ಹೊಸ ನಂಬರ್ ಥರ ಇದೆ. ನಂದೇ ಹೊಸ ನಂಬರ್. ಓಕೆ. ಯಾವಾಗ ತಗೊಂಡೆ? ಅದು ಲಾಸ್ಟ್ ವೀಕ್ ತಗೊಂಡೆ. ಸರಿ. ಹೇಗಿದ್ಯಾ? ಏನೋ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಏನೋ ಕಾಲ್ ಮಾಡಿದ್ಯಾ ಹಂಗೆ? ಯಾಕೆ ಹಾಗೆಲ್ಲ ಹೇಳ್ತಿದ್ಯಾ? ಮತ್ತೆ ಇಷ್ಟು ದಿನ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮನೆಯಲ್ಲ? ಸರಿ ಹೇಳು. ಮತ್ತೆ ಲೈಫೆಲ್ಲ ಹೇಗೋಗಿದೆ? ಏನೋ ನಮ್ಮ ಅಮ್ಮನ ಆಶೀರ್ವಾದ ಚೆನ್ನಾಗಿದೆ ಸ್ವಲ್ಪ ನಾತು. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಓಕೆ. ಕಾಲ್ ಮಾಡಿದ್ಯಾ? ಏನು ವಿಷಯ? ಹಾಗೆ ಮಾತಾಡೋಣ ಅನ್ನಿಸ್ತು. ಓಕೆ, ಮಾತಾಡಿ. ಮತ್ತೆ ಹೇಳ್ಬೇಕು. ನನ್ನ ಫ್ರೆಂಡ್ಗೆ ಒಂದು ಡೌಟ್ ಇತ್ತು, ಕೇಳ್ಬೋದಾ? ಫ್ರೆಂಡ್ಗೆ? ಓಕೆ, ಕೇಳು. ಈ ರಿಲೇಟಿವ್ಸಲ್ಲಿ ಮಾವ ಅಂತ ಇರ್ತಾರಲ್ಲ, ಐ ಮೀನ್ ಅತ್ತೆ ಮಕ್ಕಳು, ಓಕೆ. ಅವ್ರನ್ನ ಲವ್ ಮಾಡಿದ್ರೆ ಎರಡು ಫ್ಯಾಮಿಲಿ ಅವರು ಮದುವೆ ಮಾಡಿಸ್ತಾರಲ್ಲ. ಯಾಕೆ ಈ ಪ್ರಶ್ನೆ? ಇಲ್ಲ, ನನ್ನ ಫ್ರೆಂಡಿಗೆ ಈ ಥರ ಪ್ರಾಬ್ಲಮ್ ಆಗಿದೆ. ಓಕೆ. ಮಾಡ್ತಾರೆ, ಅದಕ್ಕೇನಿಲ್ಲ. ಮಾವನ ಮಗ ಅಲ್ವಾ, ಮಾಡ್ತಾರೆ. ಒಬ್ಬೊಬ್ರಿಗೆ ಅವ್ರು ಕನ್ವಿನ್ಸ್ ಇದ್ರೆ ಮಾಡ್ತಾರೆ. ಅಂದರೆ ಅವ್ರ ಮನೇಲಿ ಒಪ್ಪಿಗೆ ಇದ್ರೆ, ಇವ್ರ ಮನೇಲಿ ಒಪ್ಪಿಗೆ ಇದ್ರೆ ಮಾಡ್ತಾರೆ. ದುಶ್ಮನ್ ಆಗಿದ್ರೆ ಮಾಡ್ಸಲ್ಲ. ನಾನೇನೋ ಹೇಳ್ಬೇಕಿತ್ತು ನಿಮಗೆ. ಹೇಳು. ನಿಂಗೆ ಗೊತ್ತಲ್ಲ ವಿನಯ್, ಅತ್ತೆ ಮಗ. ಓಕೆ, ಗೊತ್ತಾಯ್ತು. ಅವನು ಪ್ರಪೋಸ್ ಮಾಡ್ದ. ಯಾರಿಗೆ? ನನಗೆ. ಓ, ಅದಕ್ಕೆ ಇಗ್ನೋರಾ? ಹಾಗೇನಿಲ್ಲ. ನೀನೇನಂದೆ? ಯೋಚನೆ ಮಾಡಿ ಉತ್ತರ ಕೊಟ್ಟೆ. ಏನಂತ? ಇಷ್ಟ ಅಂತ. ಈ ಕಡೆಯಿಂದ? ಇಷ್ಟ ಆಗಿದ್ದಾನೆ. ಅಲ್ಲ, ನಾವು ಈ ಕಡೆ ಇದ್ದೀವಿ, ನಮ್ಮ ಕಡೆಯಿಂದ. ನಿಮ್ ಕಡೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿದೆ, ಅವನ ಹತ್ರ ಹೇಳ್ದ. ನನಗೆ ನೆನಪಾಗಿಲ್ಲ. ನೆನಪಾಗಿಲ್ಲ? ಓ ಮೈ ಗಾಡ್. 3 ವರ್ಷದ ಪ್ರೀತಿನ 3 ಸೆಕೆಂಡಲ್ಲಿ ಹೆಂಗ್ ಹೇಳ್ಬಿಟ್ಟೆ ನೆನಪಾಗ್ಲಿಲ್ಲ ಅಂತ. ಸರಿ, ಅಂದ್ರೆ ಎಲ್ಲೋ ಯೋಚನೆ ಮಾಡೇ ಉತ್ತರ ಕೊಟ್ಟಿದ್ದೀನಿ. ಓ, ಅಂದ್ರೆ ಇವಾಗ ನಿಂಗೆ ಅವನು ಇಷ್ಟ. ಎಲ್ಲಿದ್ದಾನೆ ಇವಾಗ? ನಮ್ಮ ಮನೆಯಲ್ಲೇ ಇದ್ದಾನೆ. ಆಯ್ತು. ನಾನು ಅವತ್ತೇ ಹೇಳ್ತಿದ್ದೆ, ಮಾವನ ಮಗ ಜಾಸ್ತಿ ಹೇಳ್ಬೇಡ, ಅಣ್ಣ ಅಂತ ಹೇಳ್ತಿದ್ದೆ ಅವತ್ತು ನೀನು. ವಿನಯ್ ನನಗೆ ಅಣ್ಣ ಆಗ್ತಾನೆ, ನಾನು ಅವನ ಲವ್ ಮಾಡಲ್ಲ ಕಣೋ, ನಿಜ ನಿನ್ಮೇಲೆ ನನಗೂ ನಾನು ನಿನ್ನ ಲವ್ ಮಾಡಲ್ಲ ಅಂತಿದ್ದೆ. ಅವ್ನು ನನಗೆ ಅಣ್ಣನ ಥರ ಅಂತಿದ್ದೆ. ಇವಾಗ ಹೆಂಗೆ ಗಂಡನ ಥರ ಆಗ್ತಿದ್ದಾನ? ಟೈಮು ಸಿಚುವೇಶನ್ ಎಲ್ಲ ಒಂದೇ ಥರ ಇರಲ್ಲ ಅಲ್ಲ. ಸಿಚುವೇಶನ್ ನೋಡೋಕ್ಕಾದ್ರೆ ನಾನು ಲವ್ ಮಾಡಬೇಕಾದ್ರೂ ಸಿಚುವೇಶನ್ ಇದ್ದಿತ್ತು. ಹೌದು, ಆದರೆ ಆಗ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಏನೋ ಹುಡುಗ ಬುದ್ಧಿಯಲ್ಲಿ ನಿರ್ಧಾರ ತಗೊಂಬಿಟ್ಟೆ. ಸರಿ, ಇವಾಗ ಏನು ಡಿಸಿಷನಲ್ಲಿ ಇದೆಯಾ? ಕೊನೆ ಡಿಸಿಷನಲ್ಲಿ ಏನಾದಿದೆಯಾ? ವಿನಯ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರನ್ನ? ಅತ್ತೆ ಮಗನ. ನಾನು ಮಾಡಿರೋದು ಮೊದಲನೇ ಪ್ರೀತಿ ನಿನ್ನ. ಅದೇ ಪ್ರೀತಿ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಪ್ರೀತಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಪ್ರೀತಿ ಆದಾಗ ಮೋಸ ಆಗೇ ಆಗುತ್ತೆ. ಯಾಕೆ ಗೊತ್ತಾ? ಒಂದ್ಸಲ ಮೋಸ ಹೋಗಿದ್ದೀನಲ್ಲ, ಸೊ ಮೋಸ ಹೋಗಿದ್ದಂತಲ್ಲ, ಆದರೆ ನನಗೆ ನಿನ್ನ ಕಡೆಯಿಂದ ಅನ್ಕೊಂಡಿದ್ದು ತುಂಬ ಆಯಿತು, ಅದು ನನಗೆ ಸಿಕ್ಕಿಲ್ಲ. ಓ, ಓಕೆ. ಇನ್ನೊಂದು ಮೇ ಬಿ ಇನ್ನು ಫ್ಯೂಚರಲ್ಲೂ ನಿನಗೂ ನನಗೂ ತೊಂದರೆ ಆಗ್ಬೋದೇನೋ. ನಿಮ್ಮ ಮನೇಲಿ ಒಪ್ಪೇ ಇರ್ಬೋದು, ಇಲ್ಲ ನಮ್ಮ ಮನೇಲಿ ಒಪ್ಪೇ ಇರ್ಬೋದು. ಇರಲಿ, ನೆಗೆಟಿವ್ ಥಿಂಕ್ ಮಾಡಿದ್ರೆ ಹಂಗೆ ಆಗೋದು. ಇಟ್ಸ್ ಓಕೆ. ಒಂದೇ ಮನೇಲಿ ಇದ್ದೀರಾ ಅಂತೀರಾ? ಸರಿ, ಚೆನ್ನಾಗಿರಾಯ್ತಾ? ನಗ್ತಾ ಇರಿ, ನಗಿಸ್ತಾ ಇರು.
ಆಮೇಲೆ ಮುಂದೆ ಫೀಲ್ ಆಯಿತು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಹೆಂಗೆ ಫೀಲ್ ಆಗುತ್ತೆ? ಹಲೋ. ಇಟ್ಸ್ ಓಕೆಮ್ಮ. ಏನೋ ಬರ್ಡೇ ದಿನ ಖುಷಿಯಾಗಿರ್ಬೇಕು ಅಂತ ನಿನ್ನೆ ರಾತ್ರಿ ಅನ್ಕೊಂಡೆ. ಹಿಂಗೆ ಬೇಜಾರಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹ್ಯಾಪಿ ಬರ್ತ್ಡೇ ಹಾರ್ಟ್ ಬ್ರೋಕನ್. ಎರಡು ಒಂದೇ ದಿನ ಆಗ್ಬಿಡ್ತು. ಸೂಪರ್. ನಾನು ಇವತ್ತು ಹೇಳ್ಬೇಕು ಅನ್ಕೊಂಡಿರಲ್ಲ, ಬಟ್ ಇರೋದನ್ನ ನೀನ್ ಇಷ್ಟೆಲ್ಲ ಇಗ್ನೋರ್ ಮಾಡೋ ಬದಲು ಅವತ್ತೇ ಹೇಳಿದಿದ್ರೆ ಹೆಂಗೋ ಸಮಾಧಾನ ಆಗ್ತೈತಿ. ಬರ್ಡೇ ದಿನ ಚುಚ್ಚೋ ಥರ ಮಾಡಿಬಿಟ್ಟಲ್ಲ. ಬರ್ಡೇ ಬಂದರೂ ಖುಷಿಯಾಗಿರೋಕ್ಕಾಗಲ್ಲ ನನ್ನ ಕೈಲಿ, ಗೊತ್ತಾ? ಫಸ್ಟ್ ಲವ್ ಸ್ಟೋರಿ ದ ಎಂಡ್.